ಈಗ ಯಾವ ರೀತಿ ಡಿವೈಸ್ನ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ 3 ಚುಕ್ಕೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಿವೈಸ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ 4 ಡಿವೈಸ್ಗಳು ಮಾತ್ರ ಪೇರ್ ಆಗಿರುತ್ತೆ, ಅದ್ರ ಮೇಲೆ ಬರೋದಿಲ್ಲ. ಅದ್ರ ಮೇಲೆ ಬೇಕು ಅಂದರೆ ನೀವು ಒಂದನ್ನು ರಿಮೂವ್ ಮಾಡ್ಕೊಬೇಕು. ಸೊ ಅಲ್ಲಿ ರಿಮೂವ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಎಸ್ ರಿಮೂವ್. ಸೊ ಈಗ 3 ಆಪ್ಷನ್ ಉಳಿತು. ಸೊ ಇದನ್ನು ನಾವು ಯಾವ ರೀತಿ ಆ್ಯಡ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ಮತ್ತೆ ಇನ್ನೊಂದು ಡಿವೈಸಲ್ಲಿ ಲಾಗಿನ್ ಆಪ್ಷನ್ ಕೊಟ್ಟಾಗ ಈ ಥರ ಇದು ಮೆಸೇಜ್ ಬರುತ್ತೆ, ಟಿ ಪಿನ್ ಮೆಸೇಜ್ ಕಳಿಸಿ ಅಂತ. ಸೊ ಟಿ ಪಿನ್ ಯಾವ ರೀತಿ ಮೆಸೇಜ್ ಕಳಿಸೋದು ಅನ್ನೋದು, ನಿಮ್ಮ ಏನು ಮಾಸ್ಟರ್ ಮೊಬೈಲ್ ಇದೆಯಲ್ಲ, ಅಂದರೆ ಮಾಸ್ಟರ್ ಡಿವೈಸ್ ಅಂದರೆ ಯಾವ ಸಿಮ್ ಇದೆಯಲ್ಲ ಆ ಸಿಮ್ಮಿಂದ ನೀವು ಒಂದು ಮೆಸೇಜ್ ಕಳಿಸ್ಬೇಕಾಗುತ್ತೆ. ಆ ನಂಬರನ್ನು ಅಲ್ಲೇ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅದೇ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ಟಿ ಪಿನ್ ಮತ್ತು ನಿಮ್ಮ ಯೂಸರ್ ನೇಮು ಟೈಪ್ ಮಾಡಬೇಕು. ನಾನು ಆಲ್ರೆಡಿ ಇರೋದ್ರಿಂದ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಸೆಂಡ್ ಮಾಡಿದರೆ ನಿಮಗೆ ವಿತಿನ್ 5 ಮಿನಿಟ್ಸ್ನಲ್ಲಿ ನಿಮಗೆ ಟಿ ಪಿನ್ ನಂಬರ್ ಬರುತ್ತೆ. ಆ ಏನು ನಂಬರ್ ಬರುತ್ತಲ್ಲ, 6 ಡಿಜಿಟ್ ನಂಬರು. ಸೊ ಅದನ್ನು ಹಾಕಬೇಕು. ಅದು ಟಿ ಪಿನ್ ಹಾಕಿದರೆ ಮಾತ್ರ ನಿಮಗೆ ಲಾಗಿನ್ ಆಗೋ ಆಪ್ಷನ್ಸ್ ಇದೆ. ಸೊ ಇದು ಸೆಕ್ಯೂರಿಟಿ ಪರ್ಪಸ್, ಇದು ಒಳ್ಳೆ ಇರೋದ್ರಿಂದನೇ ನಿಮಗೆ ಸೇಫ್ ಆಗಿರುತ್ತೆ ಮನಿ. ಓಕೆ, ಸೊ ನೀವು ನೆಕ್ಸ್ಟು ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ಮೇಲೆ ಈ ಡಿವೈಸು ಆ ಡಿವೈಸ್ ಮ್ಯಾನೇಜ್ಮೆಂಟ್ ಮೇಲೆ ಆ್ಯಡ್ ಆಗಿರುತ್ತೆ. ಓಕೆ, ಸೊ ಯಾವ ರೀತಿ ಇದನ್ನು ಡಿವೈಸನ್ನ ಇದು ಮಾಡ್ಕೊಂಡಿದ್ರೆ ಅಂತ ಗೊತ್ತಾಯ್ತಾ. ಇದು ನೋಡಿ, ಡೌನ್ಲೋಡ್ ಆಗ್ತಾಯಿದೆ. ಸಪೋಸ್ ಏನೇನು ಇದ್ದರೆ ಇದು ಮರ್ಚೆಂಟಿಗೆ ಇನ್ಫಾರ್ಮೇಷನ್. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.